ಜಗಳ ವಿವೇಕ್ ಹತ್ರ ಜಗಳ ಆಡಿ ಸುಮ್ಮನೆ ಊರೆಲ್ಲ ಸುತ್ತ ಬದಲು ಅನಿಕೇತ್ಗೆ 4 ಬದುಕಿದ್ರೆ ಅಲ್ಲೇ ವಿಷಯ ಗೊತ್ತಾಗ್ಬಿಡ್ತಿತ್ತು ಅಂತೆಲ್ಲ ಹೇಳಿದೆ. ಬರೀ ನೀನು ಅನಿಕೇತ್ನೇ ಕಳ್ಳ ಅಂತ ಹೇಳ್ತಾ ಇರು ನೀನು ಅಷ್ಟೇ ಅಂತೆಲ್ಲ ಹೇಳಿದ. ಹಾಗಲ್ಲ ಸರ್, ಅದು ಏನಂತಂದರೆ ಅನಿಕೇತ್ ನಂಬ್ತಾ ಇರೋದು ನೀವು ಒಂದು ದಿನದಲ್ಲಿ ಅನಿಕೇತ್ ಬುದ್ಧಿ ಬದಲಾಗ್ಬೋದು. ಮತ್ತು ನೀವು ಅನಿಕೇತ್ ಮೇಲೆ ಇಟ್ಟ ನಂಬಿಕೆ ಮಾತ್ರ ಬದಲಾಗಲ್ಲ. ಆಫೀಸ್ನಲ್ಲಿ 8 ಲಕ್ಷ ತೊಗೊಂಡು ಲೇಬರ್ ದುಡ್ಡು 30 ಲಕ್ಷ ತೊಗೊಂಡ್ರು ಕೂಡ ನೀವು ಅನಿಕೇತ್ನ ನಂಬ್ತೀರಿ. ಅವತ್ತು ಕೆಫೆಯಲ್ಲಿನೂ ನಂಬ್ತೀರಿ. ನೀವೇನು ಅನಿಕೇತ್ನ ಮಾತ್ರ ಬಿಟ್ಕೊಡೋಕೆ ರೆಡಿ ಇಲ್ಲ ಅಂತೆಲ್ಲ. ಪೊಲೀಸರು ಅವ್ರ ವೆಹಿಕಲ್ನ ಸ್ಟಾಪ್ ಮಾಡಿದೆ. ಪೊಲೀಸರು ಸ್ಟಾಪ್ ಮಾಡೋದಕ್ಕೆ ಗೌರಿ ಮತ್ತು ವಿವೇಕ್ ಬಂದು ಎದಕ್ಕೆ ಸರ್ ಸ್ಟಾಪ್ ಆಗಿದೆ ಅಂದರೆ, ಇಲ್ಲ ಸರ್ 4 ಜನ ಫೋನ್ ಒಂದೇ ಸಲಕ್ಕೆ ಸ್ವಿಚ್ ಆಫ್ ಆಗಿದೆ, GPS ಇದು ಸಿಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಹಿಂಗಾದರೆ ಹೆಂಗೆ ಸರ್ ಅಂತಂದರೆ, ಸರಿ ನೋಡೋಣ, ಏನೋ ಒಂದು ವ್ಯವಸ್ಥೆ ಮಾಡೋಣ ಅಂತಂದೆಲ್ಲ ಹೇಳ್ತಾರೆ. ಇಲ್ಲ ಸರ್, ನನಗೆ ಅನ್ಸಿದ ಮಟ್ಟಿಗೆ ನಾವು ಪೊಲೀಸವರು ನಿಮ್ಮನ್ನು ಟ್ರೇಸ್ ಮಾಡ್ತಾ ಇದ್ದೀವಿ ಅಂತ ಯಾರೋ ಗೊತ್ತಿರೋರು ಹೇಳಿರೋದಕ್ಕೆ ಅವರು ಒಂದೇ ಸಲ ಫೋನ್ ಸ್ವಿಚ್ ಆಫ್ ಫೋನ್ ಸ್ವಿಚ್ ಆಫ್ ಮಾಡೋರಾಗಿದ್ದರೆ ಮೊದಲೇ ಮಾಡ್ಬೋದಿತ್ತಲ್ಲ, ಕಾರ್ ಒಳಗೆ ಮಾಡ್ಬೋದಿತ್ತು, ಮಾಡಿರಲಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಚಂಚಲಂದು ಮತ್ತೆ ಸ್ಟಾರ್ಟ್ ಆಗ್ತಿದೆ ಡ್ರಾಮಾ. ಚಂಚಲಂದು ಓಡೋಗಳ 3rd ಕ್ಲಾಸು ಅಜ್ಜ ಇದ್ದು ನೋಡಪ್ಪ ವಿವೇಕಿಗೆ ಒಂದು ಫೋನ್ ಹಾಕೋ ಹೋಗ್ತಾ ಇದ್ದಾಗ ವಿವೇಕಿಗೆ ಫೋನು, ಅಯ್ಯೋ ಅಪ್ಪಾಜಿ ತಪ್ಪಿ ಹೋದವ್ರನ್ನ ಹಿಡ್ಕೊಂಬರ್ಬೋದು, ತಪ್ಪಿಸ್ಕೊಂಡು ಹೋದವ್ರನ್ನ ಹಿಡ್ಕೊಂಬರೋಕ್ಕಾಗೋದಿಲ್ಲ ಅಪ್ಪಾಜಿ, ಆ ಹುಡುಗಿ ಓಡೋಗಿದ್ದಾಳೆ. ಚಂಚಲ ಹಂಗೆಲ್ಲ ಮಾತಾಡಬೇಡ ಅಂತ ಅವ್ರ ಅತ್ತಿಗೆ ಹೇಳ್ತಾ, ಹೋಗಿರೋದು ನನ್ನ ಮಗ ವಿವೇಕ್, ಕರ್ಕೊಂಡು ಬಂದೇ ಬರ್ತಾನ ಅಂತೆಲ್ಲ. ಅಯ್ಯೋ ಅಲ್ಲ ಅತ್ತಿಗೆ, ಅವಳಿಗೊಂದು ಚಾಳಿ ಐತಲ್ಲ, ಮುಹೂರ್ತ ಟೈಮ್ನಾಗ ಓಡೋಗೋದು, ಮುಹೂರ್ತ ಟೈಮ್ನಾಗ ಮಿಸ್ ಆಗೋದು ಅಂತೆಲ್ಲ ಹೇಳ್ತಾ, ದಯವಿಟ್ಟು ನನ್ನ ಮಗಳ ಬಗ್ಗೆ ಹಂಗೆಲ್ಲ ಮಾತಾಡಬೇಡ್ರಿ ಅಂತಂದೇಳಿ ಇಲ್ಲಿ ಕಾಂತ ಅವರು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತಾರೆ. ಕೈ ಮುಗಿದು ಯಾರೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಇವರು ಡ್ರಾಮಲ್ಲಿ ಫುಲ್ ಜೋರು ಇರ್ತೈತೆ ಚಂಚಲ ಅವ್ರದ್ದು. ಯಾರು ಎಷ್ಟೇ ಹೇಳಿದ್ರು ಈ ಹುಡುಗಿ ತಿರ್ಗಾದು ಚಾಳಿ ಇದ್ದಿದ್ದೇ ಇದು ಒಂದು ಕಾಯಿಲೆ. ಮಿಡ್ಲ್ ಕ್ಲಾಸ್ ಪೀಪಲ್ ಜನ ನಮ್ಮ ಕರ್ಮ ನೋಡಿ ನಾವು ಕಾಯಬೇಕಲ್ಲ ಅಂತೆಲ್ಲ ಹಂಗೆ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಿರ್ತಾರೆ. ಯಾರ್ಯಾರ ಜೊತೆನೂ ತಿರುಗಾಡ್ತಾಳ, ಇದು ಒಂದು ದರಿದ್ರ ಫ್ಯಾಮಿಲಿ ಅಂತೆಲ್ಲ ಏನೇನೋ ಬಾಯಿಗೆ ಬಂದಂಗೆಲ್ಲ ಹೇಳ್ತಾರೆ. ಹೇಳ್ತೆ. ಈ ಕಡೆ ಅವ್ರ ಅಮ್ಮ ಮಗ ಇಬ್ಬರು ಹೆಂಗೋ ಇವಾಗ ಅಂತ ಹೇಳಿದೆ. ಇಲ್ಲ ಕಡಮ್ಮ, ಯಾರು ಟ್ರೇಸ್ ಮಾಡಿದ್ರು ಸಿಗೋಂಗಿಲ್ಲ. ಇದಕ್ಕಂದರೆ ಮೋನಿಕಾಗೆ ಆವಾಗಲೇ ಅವ್ನು ತಾಳಿ ಕಟ್ಟಿಬಿಟ್ಟಿರ್ತಾನ, ಯಾರು ಇಲ್ಲಿ ಬಂದು ನನಗೆ ಆ ತಾಳಿ ಕೀರ್ತಿ ಇನ್ನೊಂದು ತಾಳಿ ಕಟ್ಟು ಅಂತ, ನಮ್ಮ ಹೊಟ್ಟೆಯಲ್ಲಿ ಮಗು ಇರೋದು ಮ್ಯಾಟ್ರ್ ಬರೋದಿಲ್ಲ ಅಂತೆಲ್ಲ ಹೇಳ್ತಾ, ಹೆಂಗೋ ಹಿಂಗಾದ್ರೆ ಅಂತ ಇಬ್ಬರು ಯೋಚನೆ ಮಾಡ್ತಾಯಿದ್ದೆ ಟೈಮಿಗೆ ಹೆಂಗೆ ಬೇಕಂಗೆ ಮಾತಾಡ್ತಿದ್ದೆ. ಹಂಗೆಲ್ಲ ಮಾತಾಡಬೇಡಮ್ಮ ಅಂತಂದೆಲ್ಲ ಅವರೆಲ್ಲ ಬೈತಾರೆ. ಅವ್ರ ಅತ್ತೆ ಚಿನ್ನು ಪಕ್ಕ ನಿಂತಿರ್ತಾರೆ. ಅವ್ರ ಅತ್ತೆ ಚಂಚಲ ಹಂಗೆಲ್ಲ ಮಾತಾಡಬಾರ್ದು ಅಂತೆಲ್ಲ ಇವರು ಆಶಾ ಅವರು ಬೈತಾರೆ. ಅದೇಂಗತ್ತಿಗೆ ಓಡಾಡಿದ್ದು ಯಾರ ಜೊತೆನೋ ಬಸಿರಿ ಆಗಿದ್ದು ಯಾರ ಜೊತೆನೋ, ಆದರೆ ಈಗ ತಂದು ನನ್ನ ಮಗನ ತಲೆ ಕಟ್ತೀರಂದಾಗ ಗೌರಿ ಅವ್ರ ತಂದೆ ಕಿವಿ ಮುಚ್ಕೊಂಡು, ಅಯ್ಯೋ ದೇವರೇ ನನಗೆ ಇವಾಗೆ ಸಾವು ಕೊಡಬಾರ್ದು ಅಂತೆಲ್ಲ ಅಳ್ತಿರೋ ಟೈಮ್ ಒಳಗೆ ಅವ್ರ ಅಣ್ಣ ಚಕ್ರವರ್ತಿ ಇದು ಬೈದು ಬಿಡ್ತಾನೆ. ಚಂಚಲ ಏನಮ್ಮ ಇದು, ಹಿಂಗೆಲ್ಲ ಮಾತಾಡೋಕೆ ನಿನಗೆ ಶೇಮ್ ಆಗಲ್ಲ? ಹೆಣ್ಮಕ್ಳ ಬಗ್ಗೆ ಹಂಗೆಲ್ಲ ಮಾತಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ನೋಡು ಅಂತೆಲ್ಲ. ವೀರಣ್ಣವರೇ ನೀವು ಧೈರ್ಯ ತಂದ್ಕೊಳ್ಳಿ, ಏನಾಗಲ್ಲ, ವಿವೇಕ್ ಮತ್ತು ಗೌರಿ ಇಬ್ಬರು ಹೋಗಿದ್ರೆ ಕರ್ಕೊಂಬರೋಣ. ಸರ್ ನಾವೇನು ಸರ್ ಅದು ನಂಬರ್ ಟ್ರೇಸ್ ಆಯ್ತಂತೆ ಸರ್, 1/2 hour ಆದಮೇಲೆ. ಸರ್ ಹೋಗೋದೆಲ್ಲ ಬೇಡ ನಾವು, ಅವರು ಒಂದು ಅಡ್ರೆಸ್ ಹೇಳಿದ್ದಾರೆ, ನಾನು ಫೋನ್ನಲ್ಲಿ ಆ ವೇಟರ್ ಅಡ್ರೆಸ್ನಲ್ಲಿ ಮಾತಾಡಿದ್ದೆ ನೋಡೋದು. ಸುಮ್ಮನೆ ಇರೇ ಗೌರಿ, ನಿನಗೆ ಗೊತ್ತಾಗಂಗಿಲ್ಲ ಅಂತೆಲ್ಲ ಹೇಳಿ ನಿಂದಿರಿಸ್ಬಿಡ್ತಾರೆ. ನಿನಗೇನು ಗೊತ್ತಾಗ್ತೈತೆ, ಪೊಲೀಸವರು ನಂಬರ್ ಚೇಂಜ್ ಮಾಡ್ತಾರೆ. ಇಲ್ಲ ಅವರು ಅಡ್ರೆಸ್ ಹೇಳಿದರು ಅಂತೆಲ್ಲ, ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೆಲ್ಲ ಹೇಳಿರ್ತಾರೆ ಅಲ್ಲಿ. ಮತ್ತು ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಅವರು. ಒಂದು ನೀನು ಹೇಳಿರೋದು ಅಡ್ರೆಸ್ ಮೇಲೆ ಅದೆಲ್ಲ ಹುಡ್ಕೋಕ್ಕಾಗಂಗಿಲ್ಲ, ಪೊಲೀಸವರು ಇನ್ನು ಟೆಕ್ನಾಲಜಿಗಿಂತ ನಿನ್ನ ತಲೆಯಲ್ಲಿ ಲೆಕ್ಕ ಅಂತೆಲ್ಲ ಹೇಳಿ, ಇಲ್ಲ ನೋಡೋಣ, ಇಲ್ಲೇ ಹುಡ್ಕೋಣ ಅಂತೆಲ್ಲ ಹೇಳ್ತಾ ಇರೋ ಟೈಮ್ ಒಳಗೆ ಈ ಕಡೆ ಆ ಹುಡುಗಿನ ಕಿಡ್ನಾಪ್ ಮಾಡಿರಲ್ಲ ಮೋನಿಕಾ ಅಂತ, ಆ ಹುಡುಗಿದು ಕೈ ಕಟ್ಟಿ ಹಾಕಿ ತಾಳಿ ಕಟ್ಟಬೇಕಂತ ರೆಡಿ ಆಗ್ತಾಯಿದೆ. ನೀನು ಯಾರೋ ನನ್ನ ಕಿಡ್ನಾಪ್ ಮಾತಿಗೆ ಸುಮ್ಮನೆ ಯಾರೋ ನಿನ್ನ ಯಾಕೋ ನನ್ನ ಮದುವೆ ಆಗಬೇಕು, ನೀನು ಎದುಗೋ ನನ್ನ ಮಾತಿಗೆ ಅಂತ ಮೋನಿಕಾ ಜಗಳ ಆಡ್ತಾ ಇರೋದು ಟೈಮ್ ಒಳಗೆ ತೊಗೊಂಬರ್ರು, ನನ್ನ ಕೈ ಬಿಡ್ತೀಯಲ್ಲ ಜೋರು ಕಿರ್ಚ್ತಂದೆ ನೋಡು, ಅಕ್ಕ ಕಿರ್ಚ್ತಾಳಂತೆ ಜೋರು ಬರ್ರು ಅಂತೆಲ್ಲ ಹೇಳಿದೆ. ಅದೇನು ಹಗ್ಗನು ಮತ್ತು ಪ್ಲಾಸ್ಟರ್ ತಂದು ಬಾಯಿಗೆ ಹಾಕಿ ಆಗ ಕೈ ಕಟ್ಟಿಬಿಡ್ತಾರೆ. ಸರ್ ನಂಬರ್ ಟ್ರೇಸ್ ಆಗ್ತಾಯಿದೆ ನೋಡಿ ಸರ್ ಅಂತೆಲ್ಲ ಹೇಳ್ತಾರೆ. ಜಾಸ್ತಿ ಹೋಗೋಕ್ಕೆ ಸಾಧ್ಯ ಇಲ್ಲ ಸರ್, ಅವ್ರು ಅಲ್ಲೇ ಅಷ್ಟರೊಳಗೆ 1 ಕಿಲೋಮೀಟ್ರ್ ಸರೌಂಡಿಂಗ್ನಲ್ಲೇ ಇದ್ದಾರೆ. ಸರಿ, ನಾನು ಹೇಳ್ತಾ ಇರೋದು ಇದೇ ಅಡ್ರೆಸ್ಸು, ಅವರು ಪೊಲೀಸವ್ರು ಹೇಳ್ತಾ ಇರೋದು ಇದೇ ಅಡ್ರೆಸ್ ಅಂತೆಲ್ಲ ಹೇಳಿ, ಸರಿ ಅವ್ರು ಹೇಳ್ತಾ ಇರೋದು ಈ ಬೆಟ್ಟದ ಆಂಜನೇಯ ದೇವಸ್ಥಾನ ಹತ್ರ ಒಂದು ಮನೆ ಅಂತೆಲ್ಲ, ಇಲ್ಲಿ ಇರೋದು ಇದೊಂದೇ ಮನೆ ಅಂತೆಲ್ಲ ಹೇಳ್ತಾ, ಹೂನಾರ ತೊಗೊಂಬರು ಅಂತ ತೊಗೊಂಬಂದು ಹೂನಾರ ನೀನು ಹಾಕಂತ. ಓಹೋ, ನೀನು ಕೈ ಕಟ್ಟಿ ಹಾಕ್ಬಿಟ್ಟಿದ್ರೆ ನಾನೇ ಹಾಕ್ತೀನಿ, ನನಗೆ ನಾನೇ ಹಾಕಲ್ಲ ಸುಮ್ಮನೆ ಇರೋ, ನೀನೇ ನಾನು ಹೆಂಡ್ತಿ ಏನಂತ ಬೈದೆ, ನಾನೇ ಹಾಕ್ಕೊಂಡಂತೆ. ತಾಳಿ ತೊಗೊಂಬರು ಅಂದರೆ ತಾಳಿ ತೊಗೊಂಬಂದಿರ್ತ, ತಾಳಿ ಕಟ್ಟಿಬಿಡೋಕೆ ಇನ್ನೇನು ಮಂತ್ರ ಹೇಳ್ರು ಫಸ್ಟು ಅಂತೆಲ್ಲ ಹೇಳ್ತಾ, ಮಂತ್ರ ಹೇಳ್ರು ಅಂತೆಲ್ಲ ಹೇಳಿದ್ರೆ
ಅವಾಗ ಯಾರಿಗೋ ಅಣ್ಣಂದು ಅಕ್ಕಂದು ಮದುವೆ, ಅಣ್ಣಂದು ಅಕ್ಕಂದು ಸುಮ್ಮನೆ ಇರು, ಮೊಬೈಲೆಲ್ಲ ಹೇಳ್ರು, ಮೊಬೈಲಲ್ಲೇ ಸಂಸಾರ ಮಾಡ್ತಾರೆ ಈಗ ಭಾಳ ಜನ, ಮೊಬೈಲ್ನಲ್ಲಿ ಆದರೂ ಮತ್ತು ಪೊಲೀಸರು ಮತ್ತೆ ಮುಂದೆ ಬರ್ತಾರೆ, ನಂಬರ್ ಟ್ರೇಸ್ ಆಯ್ತು ಅಂತೇಳಿ. ಅವ್ರು ಬರ್ತಿರೋ ಟೈಮ್ ಒಳಗೆ ಈ ಕಡೆ ಗೌರಿ ಇದೇ ನಂಬರ್ ಇದೇ ಲೊಕೇಶನ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಸಿಗ್ನಲ್ ಇದು ಕ್ರಾಸ್ ಹತ್ರ ಒಂದು ಆಂಜನೇಯನ ದೇವಸ್ಥಾನ, ಇಲ್ಲಿ ಒಂದು ಮನೆ ಅಂತ ಹೇಳಿದ್ದೆ, ಅಲ್ಲೇ ಅಡ್ರೆಸ್ಸು. ಅದೇ ನಂಬರು ಅವ್ರು ಆನ್ ಮಾಡಿಬಿಡ್ತಾರೆ ಫೋನು. ಇದಕ್ಕಂದರೆ ಅದು ಸಾಂಗ್ ಬೇಕಿತ್ತಲ್ಲ ಅವ್ರಿಗೆ, ಗಟ್ಟಿ ಮೇಳದ ಸಾಂಗ್ ಬೇಕು ಅಂತೇಳಿ, ಮಂತ್ರ ಬೇಕಂತೇಳಿ ಆವಾಗ ಮಂತ್ರ ಹೇಳೋಕೆ ಫೋನ್ ಆನ್ ಮಾಡಿದ ಕೂಡಲೇ ಇಲ್ಲಿ ಗೊತ್ತಾಗ್ಬಿಡುತ್ತೆ, ಫೋನ್ ನಂಬರ್ ಟ್ರೇಸ್ ಆಗುತ್ತೆ. ಇದೇ ಮನೆ ಸರ್, ಸುಮ್ಮನೆ ರೀ ಸರ್, ಮೇಡಮ್ ಹೇಳ್ತಾ ಇರೋದೇ ಕರೆಕ್ಟು, ಯಾಕಂದರೆ ಇಲ್ಲಿ ಕಾರ್ ಇದೆ ನೋಡಿ, ನಿಮ್ಮ RTO ಅವ್ರು ಕೊಟ್ಟಿರೋ ಫೇಕ್ ನಂಬರು, ಈ ಬ್ಲ್ಯಾಕ್ ಕಲರ್ ಕಾರ್ ಇದೆ, ಕರೆಕ್ಟ್ ಇದೆ ಅಂತೆಲ್ಲ ಹೇಳ್ತಾ ಅಂದರೆ ತಾಳಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಹೌದಾ ಸರಿ ಸರ್, ನಿಮ್ಮ ಹೆಂಡತಿ ಬ್ರಿಲಿಯಂಟ್ ಇದ್ದಾಳ ಅಂತೆಲ್ಲ ಹೇಳಿ ಇಲ್ಲಿ ಬರ್ತಾರೆ. ಇಲ್ಲಿ ಬಂದಾಗ ಪೊಲೀಸ್ ಹ್ಯಾಂಡ್ಸ್ ಅಪ್ ಅಂತ ಹೇಳಿದ್ರೆ ಇಲ್ಲಿ ಮದುವೆ ಆಗ್ತಾಯಿದೆ. ಅವಾಗ ಅವನು ಹೆದರ್ಕೊಂಡು ಗೌರಿ ಮತ್ತು ಲೇಡಿ ಕಾನ್ಸ್ಟೇಬಲ್ ಹೋಗಿ ಆಕೆ ಕೈ ಕಟ್ಟಿರೋದು ಪ್ಲಾಸ್ಟರ್ ಎಲ್ಲ ಎಬ್ಬಿಸಿ ನಿಂದ್ರಿಸ್ತಾರೆ. ಇದೇ ಟೈಮ್ ಒಳಗೆ ಇಲ್ಲಿ ಇವನು ಹಿಡ್ಕೊಂಡು ಯಾರನ್ನ, ವಿವೇಕ್ ಸರ್ ಕೇಳಿ ಸರ್, ಯಾರು ಕಿಡ್ನಾಪ್ ಮಾಡೋಕ್ಕೆ ಹೇಳಿದ್ರು? ಯಾರೂ ಕಿಡ್ನಾಪ್ ಮಾಡೋಕ್ಕೆ ಹೇಳಿಲ್ಲ, ಈ ಅಮ್ಮ ಚಂದ ಇರಲಿಲ್ಲ ಮೊದಲಿಂದ, ನಾನು ಈಗ ಫ್ಯಾನ್, ಹೆಂಗೋ ನೀನು ನನಗೆ ಫ್ಯಾನ್ ಆಗ್ತೀಯ ನೀನು ಅಂತೆಲ್ಲ ಹೇಳ್ದೆ. ಹೌದು, ನಿನಗೆ ಲವ್ ಆಗಿದೆಯಲ್ಲ, ಸ್ಟೇಷನಿಗೆ ಕರ್ಕೊಂಡೋಗಿ 3 ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಾಗ ಇವಾಗಿನ ಲವ್ ಅವಾಗಿನ ಎಲ್ಲ ಮ್ಯಾಚ್ ಆಗ್ತಿತ್ತು ನನಗೆ ಅಂತೆಲ್ಲ ಹೇಳ್ತಾರೆ. ಸರ್, ನಿಮ್ಮ ಹೆಂಡತಿ ತುಂಬ ಬ್ರಿಲಿಯಂಟ್ ಇದೆ ಸರ್, ಪೊಲೀಸವ್ರನ್ನ ಅಷ್ಟು ಶಾರ್ಪ್ ಇದ್ದಾರಾ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಇಲ್ಲಿ ಪಿಸ್ತೂಲ್ ಹಿಡ್ಕೊಂಡ್ಬಿಡ್ತಾರೆ. ಬಾಯಿ ಬಿಡು ಅಂದರೆ ಬಿಡೋಂಗಿಲ್ಲ, ಅಂದರೆ ನೀನು ಬಿಟ್ಟಿಲ್ಲ ಅಂದರೆ ನಿಮ್ಮ ಶಿಷ್ಯಂದ್ರ ಕೈಲೇ, ನಿನ್ನ ಬಾಲಗಳ ಕೈಲೇ ಬಾಯಿ ಬಿಡಿಸು. ಓಹೋ, ಇವ್ರನ್ನ ಕಾಯೋದೇ ನಮ್ಮ ಹಣೆ ಬಾರ, ನಮ್ಮದೊಂದು ಗೋಳು ಅಂತೆಲ್ಲ ಚಂಚಲ ಬಾಯಿಗೆ ಬಂದಂಗೆಲ್ಲ ಬೈತಿರ್ತಾರೆ. ಹೋಗಲಿ ಆಚಾರ್ಯ, ಇನ್ನು ಮುಹೂರ್ತಕ್ಕೆ ಎಷ್ಟು ಟೈಮ್ ಇದೆ ಅಂತ. ಅಮ್ಮ ಅದು ಕಾಯೋದು ನಮ್ಮ ಕರ್ಮ ಅಲ್ಲ, ನಾವೇ ಕಾಯ್ತೀವಿ ಹೇಳ್ರಿ ಅಂತೇಳಿ. ಅದು ಅಮ್ಮ ಮುಹೂರ್ತದ ಟೈಮಿಂದ 5 ನಿಮಿಷ ಆಯ್ತು ಅಂದಾಗ ಮೋನಿಕಾ ಅವರಮ್ಮ ತುಂಬ ಶಾಕ್ ಆಗ್ಬಿಡ್ತಾ, ಇನ್ನೇನು ಮದುವೆದು ಆಸೆನೇ ಬಿಟ್ಬಿಡ್ಬೇಕು, ಇನ್ನೇ ಅವಳು ಬಂದ್ರೂ ಏನು ಉಪಯೋಗ ಇಲ್ಲ, ಮದುವೆನ ಕ್ಯಾನ್ಸಲ್ ಮಾಡಿ ಸುಮ್ಮನೆ ಆಗೋದು ಅಂತೆಲ್ಲ ಹೇಳಿ ಅವ್ರ ಅಣ್ಣನ ಸುಮ್ಮನೆ ಇರಮ್ಮ ಅಂತ ಮತ್ತೆ ಬೈದ್ರು ಕೂಡ ಆಕೆ ಸುಮ್ಮನೆ ಇರೋಂಗಿಲ್ಲ, ಅದೇ ಇರ್ತೈತಲ್ಲ. ನೆಕ್ಸ್ಟು ಇವಾಗ ಮದುವೆ ನಿಂದ್ರಿಸೋದೇ ಕೆಲಸನ, ಮದುವೆ ನಡೆಯುತ್ತೆ ಅಂತ ಗೌರಿ ಹೇಳ್ತಾ, ವಿವೇಕು ಮತ್ತು ಗೌರಿ ಬಂದು ನಿಂತಿರ್ತಾರೆ. ಅವ್ರು ವಿವೇಕ್ ಮತ್ತು ಗೌರಿ ಸರ್ದುಕೊಳ್ಳಿ ಮೋನಿಕಾ ಬಂತು. ಅವ್ರ ಅಮ್ಮ ಇದ್ದು ಮೋನಿಕಾ ಅಂತ ತುಂಬ ಖುಷಿ ಆಗ್ತಲ್ಲ. ಈ ಕಡೆ ಅವನು ಮೊದಲಿಗೆ ಕಿಡ್ನಾಪ್ ಮಾಡಿಸಿದ ಅನಿಕೇತ್ಗೆ ತುಂಬ ನಡುಗ ಶುರು ಆಗುತ್ತೆ. ಮತ್ತು ಅನಿಕೇತ್ಗಮ್ಮ ಮೋನಿಕಾ ಅವರಮ್ಮ ತುಂಬ ಖುಷಿ ಆಗಿಬಿಡ್ತಾರೆ ಮೋನಿಕಾ ಅಂತೆಲ್ಲ ಹೇಳಿ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ನಮ್ಮ ಅಕ್ಕಂದು ಏನೂ ತಪ್ಪಿಲ್ಲ, ಎಲ್ಲ ಆ ವೇಟರ್ನ ಪೊಲೀಸವ್ರು ಹಿಡ್ಕೊಂಡು ಹೋಗಿದ್ದಾರೆ. ಅವ್ರು ಒದ್ದು ಬಾಯಿ ಬೆಳೆಸಿದಾಗ ಯಾರು ಕಿಡ್ನಾಪ್ ಮಾಡಿಸಿದ್ದಾರೆ ಅಂತೆಲ್ಲ ಗೊತ್ತಾಗುತ್ತೆ ಅಂತೆಲ್ಲ. ಇಲ್ಲಿ ಮದುವೆ ಆದಮೇಲೆ ಏನೋ ಗೊತ್ತಿಲ್ಲ, ಮದುವೆ ಆಗಿರುತ್ತೆ. ಮದುವೆ ಆದಮೇಲೆ ಫೋನ್ ತೊಗೊಂಡು ಅರುಣ್ ಫೋನ್ ಮಾಡಿದ್ದಾನೆ ಅಂತೆಲ್ಲ ಹೇಳಿ ಗೌರಿ ಫೋನ್ ತೊಗೊಂಡು ಹೊರಗೆ ಬರ್ತಾ ಹಲೋ ಅಂದಾಗ, ನೋಡು ಮೋನಿಕಾ, ನೀನು ಎಲ್ಲರ ಮುಂದೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ನೀನು ಹೇಳಬೇಕಂತ ನೀನು ಹೆಲ್ಪ್ ಮಾಡಿ